ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ಪಡ್ಡು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾನು ಪಡ್ಡು ಮಾಡಲು ಈ ಗ್ಲಾಸಲ್ಲಿ 2.5 ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ಮತ್ತು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ನಷ್ಟು ಉದ್ದು, 1 ಸ್ಪೂನ್ನಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ. ನೀವು ಪಡ್ಡು ತಿಂಡಿಯನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡೋದಿದ್ದರೆ ಮುಂದಿನ ದಿವಸವೇ ಇವಿಷ್ಟನ್ನು ಚೆನ್ನಾಗಿ ತೊಳೆದು ನೆನೆಸಿ ಗ್ರೈಂಡ್ ಮಾಡಿ ಇಡಬೇಕು. ಸಂಜೆಯ ತಿಂಡಿಗೆ ಮಾಡೋದಿದ್ದರೆ ಇದನ್ನು ಬೆಳಗ್ಗೆ ಗ್ರೈಂಡ್ ಮಾಡಿ ಇಡಬೇಕು. ನಾನಿಲ್ಲಿ ಸಂಜೆಯ ತಿಂಡಿಗೆ ಮಾಡ್ತಾ ಇರೋದು, ಹಾಗಾಗಿ ಬೆಳಗ್ಗೆ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ನಾನೀಗ ಗ್ರೈಂಡ್ ಮಾಡಿ 6-7 ಗಂಟೆ ಕಳೆಯಿತು. ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಂತರ ನೋಡಿ, ಇಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕ ಚಿಕ್ಕಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಒಂದು ದೊಡ್ಡ ಕ್ಯಾರೆಟನ್ನು ತುರಿದು ಇಟ್ಟಿದ್ದೇನೆ. ಒಂದು ಸ್ವಲ್ಪ ಕರಿಬೇವಿನ ಎಲೆ, 2 ಹಸಿಮೆಣಸನ್ನು ಚಿಕ್ಕ ಚಿಕ್ಕಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು, ನಾನಿಲ್ಲಿ ಹಾಕ್ತಾ ಇಲ್ಲ, ನೀವು ಹಾಕ್ತಿದ್ರೆ ಹಾಕ್ಬೋದು. ಈಗ ಈ ಹಿಟ್ಟಿಗೆ ಕಟ್ ಮಾಡಿದಂತಹ ತರಕಾರಿಗಳನ್ನೆಲ್ಲ ಹಾಕಬೇಕು. ನಾನು ಹಿಟ್ಟು ಗ್ರೈಂಡ್ ಮಾಡುವಾಗ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಉಪ್ಪೆಲ್ಲ ಕರಗಬೇಕು. ಈಗ ಈ ಹಿಟ್ಟು ರೆಡಿ ಆಯಿತು. ಸ್ಟವ್ ಮೇಲೆ ಪಡ್ಡು ತವಾ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದು ನಾನ್ ಸ್ಟಿಕ್ ತವಾ ಆದ್ದರಿಂದ ನಾನು ಸ್ವಲ್ಪವೇ ಎಣ್ಣೆ ಹಾಕಿದ್ದೇನೆ ಅಷ್ಟೇ. ನಿಮ್ಮಲ್ಲಿರುವ ತವಾ ನಾನ್ ಸ್ಟಿಕ್ ಅಲ್ಲದಿದ್ದರೆ ಸ್ವಲ್ಪ ಜಾಸ್ತಿಯೇ ಎಣ್ಣೆ ಹಾಕಿ, ಇಲ್ಲ ಅಂದರೆ ಪಡ್ಡು ಬಿಟ್ಟು ಬರುವುದಿಲ್ಲ. ಗ್ಯಾಸನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಟುಕೊಳ್ಳಿ. ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸಲ್ಲಿ ಹೀಗೇನಾದರೂ ಸ್ಪೆಷಲ್ ಮಾಡಿ ಕೊಟ್ಟರೆ ಅವರು ಚೆನ್ನಾಗಿ ಫುಲ್ ಖಾಲಿ ಮಾಡಿ ತರ್ತಾರೆ. ಇಲ್ಲ ಅಂತಾದರೆ ಟಿಫಿನ್ ಬಾಕ್ಸಿಗೆ ನಾವು ಹೇಗೆ ಕೊಟ್ಟಿದ್ದೇವೋ ಹಾಗೆ ವಾಪಸ್ ರಿಟರ್ನ್ ಬರ್ತದೆ, ಸ್ವಲ್ಪ ಸ್ವಲ್ಪ ತಿಂದು. ಈ ಥರ ಏನಾದರೂ ಮಾಡಿಕೊಟ್ರೆ ಟಿಫಿನ್ ಬಾಕ್ಸ್ ಫುಲ್ ಖಾಲಿ ಮಾಡಿ ತರ್ತಾರೆ. ನಮಗೆ ಕೂಡ ಟಿಫಿನ್ ಬಾಕ್ಸ್ ರೆಡಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದನ್ನು 1 ನಿಮಿಷ ಮುಚ್ಚಿಡಬೇಕು. 1 ನಿಮಿಷ ಕಳೀತು, ಬೆಂತ ಅಂತ ನೋಡುವ. ಅಂದರೆ ಪಡ್ಡುವಿನ ಮೇಲ್ಭಾಗ ಹಿಟ್ಟಿಟ್ಟಾಗಿ ಕಾಣಬಾರ್ದು, ಅದೆಲ್ಲ ಕಲರ್ ಚೇಂಜ್ ಆಗಿರಬೇಕು. ನಂತರ ಈ ಪಡ್ಡುವನ್ನು ತಿರುವಿ ಹಾಕಬೇಕು. ತಿರುವಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡಿ. ಈಗ ಮತ್ತೆ ಮುಚ್ಚಳ ತೆಗೆಯುವ. ಈಗ ಈ ಪಡ್ಡುವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ. ಈಗ ಮತ್ತೆ ಪುನಃ ಎಣ್ಣೆ ಹಾಕಿ ಪಡ್ಡು ಎರಿಬೇಕು. ಫ್ರೆಂಡ್ಸ್, ನೀವು ಈ ರೀತಿ ಪಡ್ಡು ರೆಸಿಪಿಯನ್ನು ಮಾಡಲಿಲ್ಲ ಅಂತಾದರೆ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರ್ತದೆ. ಫ್ರೆಂಡ್ಸ್, ಈಗ ಸಾಫ್ಟ್ ಆಗಿರುವ ಪಡ್ಡು ರೆಡಿ ಆಯಿತು. ಪಡ್ಡು ಜೊತೆ ಕೆಂಪು ಮೆಣಸಿನಕಾಯಿ ಚಟ್ನಿ ರೆಡಿ ಮಾಡಿದ್ದೇನೆ. ತಿಂಡಿ ಜೊತೆ ಕಾಫಿ ಅಥವಾ ಟೀ ಇರಲೇಬೇಕಲ್ವಾ, ಹಾಗಾಗಿ ಟೀ ಕೂಡ ರೆಡಿ ಮಾಡಿದ್ದೇನೆ. ಸೊ ಫ್ರೆಂಡ್ಸ್, ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.